ಓಂಕಾರ್ಜಿ, ನಾವು ಸತತವಾಗಿ ಲಾಸ್ಟ್ ಆಗಸ್ಟ್ನಿಂದ ಇಲ್ಲಿಗೆ ನಾವು ಬರ್ತಾ ಇದ್ದೀವಿ. ಓಕೆ ಸರ್. ಸೊ ನಿಯರ್ಲಿ 5-6 ಮಂತ್ಸ್. ಹೌದು ಸರ್. ಸೊ ನಮ್ಮ ಜೈವಿಕ ಕೇಂದ್ರ ಬೀದರ್ ಸಿಬ್ಬಂದಿಗಳು ನಾವಾಗಲಿ ನೀವಾಗಲಿ ಸತತವಾಗಿ ಬರ್ತಾಯಿದ್ದೀವಿ. ಇವರು ನಮ್ಮಲ್ಲಿ ದೊರಕುವಂಥ ಎಲ್ಲ ಒಂದು ಬಯೋಕಂಟ್ರೋಲ್ ಏಜೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದು ಯೂಸ್ ಮಾಡಿದ್ಕ ಏನಾರ ಅವರಿಗೆ ಬೆನಿಫಿಟ್ ಸಿಗ್ತದಂತೀರಾ? 100% ಸರ್. ಹಾಂ, ಈಗ ನೀವು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನೀವು ಬಯೋ ಸೆಂಟರ್ ನಿರಂಜನ್ ಸರ್ ನಾವು ಬೇಡ, ನಮ್ಮ ಹೆಸರು ಬೇಡ. ಏನಂದ್ರೆ ಒಟ್ಟಾರೆಯಾಗಿ ಟೆಕ್ನಾಲಜಿಯಲ್ಲಿ ಉಪಯೋಗ ಆಗಿದೆ. ನಾವು ಕೊಟ್ಟಂತ ಎಲ್ಲಾ ಒಂದು ಮಾರ್ಗಸೂಚನೆಗಳನ್ನ ಅವರು ಮಾಡಿದ್ದಾರೆ ಸರ್. ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಈ ಮ್ಯಾಂಗೋ ಆರ್ಚರ್ಡ್ದಾಗ ಹುಲ್ಲು ಇಟ್ಟಿಲ್ಲ, ಅವರು ಪಾತಿ ಮಾಡಿದ್ದಾರೆ, ಸರಿಯಾದ ಸಮಯಕ್ಕೆ ನೀರು ಬಿಟ್ಟಿದ್ದಾರೆ. ನಾವು ಕೊಟ್ಟಂತ ಗೊಬ್ಬರಗಳನ್ನ ಡ್ರಿಪ್ ಮೂಲಕ ಆಗಲಿ ಮತ್ತು ಟ್ರೆಂಚಿಂಗ್ ಮೂಲಕ ಕೊಟ್ಟಿದ್ದಾರೆ, ಸ್ಪ್ರೇಯರ್ ಮಾಡಿದ್ದಾರೆ. ಈ ಸಲ ಬಂಪರ್ ಪ್ರೈಸ್ ಇದೆ ಸರ್. ಬಂಪರ್ ಅದ ಬೆಳೆ. 800 ಪ್ಲಾಂಟ್ಸ್ ಅಂತಾರ್ರಿ. 800 ಪ್ಲಾಂಟ್ಸ್ ಇದೆ ಸರ್. ಸೊ 800 20 ಇಯರ್ಸ್ ಗಿಡಗಳಿವೆ. ಅಲ್ಲಿ ಕೆಲವೊಂದಕ್ಕೆ 2 ಕ್ವಿಂಟಲ್ 3 ಕ್ವಿಂಟಲ್ ವರೆಗೆ ಬರ್ಬೋದಂತ. ಸೊ ನಾವು ಅವರೇಜ್ ಆಗಿ ಒಂದು 50 kg ಹಿಡೋಣ. 50 kg ಹಿಡಿದ್ರು ಇಂಟು 840 ಟನ್ ಆಗುತ್ತೆ ಸರ್. 40 ಟನ್ ಇಂಟು ಮಿನಿಮಮ್ ಒಂದು 25 rupees ಪರ್ kg ಹಿಡ್ರಿ, ಇನ್ಕ್ಲೂಡಿಂಗ್ ಎಲ್ಲ ಬಂತು ಹಾರ್ವೆಸ್ಟ್. 10 lakh rupees ಆ ಕಡೆ ಹೋಗಿಲ್ಲ ಸರ್. ಎಲ್ಲ ಖರ್ಚು ತೆಗೆದು 10 ಲಕ್ಷ ರೂಪಾಯಿ ಇದ್ರಾಗ 800 ಗಿಡದಾಗ ಎಲ್ಲ ಅಂದ್ರೆ ಮಾರಾಟಗಾರರ ಲಾಭ ಹೋಯ್ತು. ಇದ್ರದ್ದೆಲ್ಲ ಉಳಿದಂತ ಎಲ್ಲ ಒಂದು ಮೈನಸ್ ಮಾಡಿದ್ರು ಕೂಡ 10 ಲಕ್ಷ ರೂಪಾಯಿ 100% ಲಾಭ ಇದೆ. ದಿಸ್ ಈಸ್ ಅವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಜೊತೆಗೆ ನಾವು ಇದು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಕಣ್ಣೆದ್ರೆ ಆಗಿರ್ತಕ್ಕಂಥ ಒಂದು ಏನು ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವುದೇ ಒಂದು ಕೆಮಿಕಲ್ ಗೊಬ್ಬರ ಹಾಕ್ಲಿ ಅಥವಾ ಕೆಮಿಕಲ್ ಸ್ಪ್ರೇಯರ್ ಅಂತೂ ಮಾಡಿಲ್ಲ. ಮಾಡಬಾರ್ದು, ಕೆಮಿಕಲ್ ಸ್ಪ್ರೇಯರ್ ಮಾಡಬಾರ್ದು. ಯಾಕಂದ್ರೆ ಅದು ಫ್ರೂಟ್ ಇದಾಗಲ್ಲ ಸರ್, ಪಾಲಿನೇಷನ್ ಆಗಲ್ಲ. ಆದ್ರೆ ಇದು ತಿನ್ನೋರಿಗೂ ಕೂಡ ನಾವು ಕೊಟ್ಟಿರೋದು ಹೆಮ್ಮೆ ಅದ ಅಂತ ನಾವು ಹೇಳ್ಕೊಳಕ್ ಬರ್ತೀವಿ. ನಾವು ಯಾರಿಗೆ ಮ್ಯಾಂಗೋ ನಾವು ತಿನ್ನಿಸ್ತೀವಿ ಅವ್ರಿಂದ ಪುಣ್ಯ ಕೂಡ ಪಡಿತೀವಿ. ದುಡ್ಡು ಆದಾಯ ಜೊತೆಗೆ ಪುಣ್ಯ ಫಲ ಪ್ರದಾಯಕ ಅಂತಕ್ಕಂಥ ಮಾತು ಹೇಳಿ. ಸೊ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಟೀಮ್ ಬಯೋ ಸೆಂಟರ್ is reaching the not reachable farmers. Okay sir. Team Bio Center reaching the non reachable farmers. Okay, ನಮ್ದೆಲ್ಲ ಒಂದು ಬಯೋ ಸೆಂಟರ್ ದ ಟೀಮ್ ಟೆಕ್ನಾಲಜಿ ಏನಿದೆ, ಲ್ಯಾಬಿನಾಗ ಇರ್ತಕ್ಕಂಥ ಟೆಕ್ನಿಕಲ್ ಆಫೀಸರ್ಸು ಜೊತೆಗೆ ಸಿಬ್ಬಂದಿ ಏನು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂಡ್ ತಯಾರು ಮಾಡತ್ತದಲ್ಲೇ ಅವರಿಗೆಲ್ಲ ಅಭಿನಂದನೆ. ಸೊ ದಿಸ್ ಈಸ್ ಇದು ಲ್ಯಾಬಿನಲ್ಲಿ ಕೆಲಸ ಮಾಡೋರು ಬೇರೆ ಇದ್ದಾರೆ. ಹೌದು. ಸೊ ಲ್ಯಾಬಿನಿಂದ ಹೊರಗೆ ಬಂದಮೇಲೆ ಅದು ಕೆಲಸ ನಮ್ಮದು ನಿಮ್ಮದು. ಸೊ ಅವ್ರಿಗೆ ಸಹ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ ಸರ್. ಬಿಲ್ಕುಲ್ 100%. ಅವರು ಯಾವಾಗ ಕರೆಕ್ಟ್ ಮಾಡ್ತಾರ ಪ್ರಾಡಕ್ಟು, ಅದು ನಾವಿಲ್ಲಿ ಇನ್ಪುಟ್ ಮಾಡಿದಾಗ ಅದು ರಿಸಲ್ಟ್ ಏನು ಬರ್ತಾ ಇದೆಯಲ್ಲ, ಹಾಗಾಗಿ ಆ ಲ್ಯಾಬಿನಲ್ಲಿ ಮಾಡ್ತಕ್ಕಂಥ ಸಿಬ್ಬಂದಿ